ದ ಲೆಜೆಂಡರಿ ಸ್ಟೋರಿ ಆಫ್ ಮಾ ಕಾಮಾಖ್ಯ ದೇವಿದು ನಾವೆಲ್ಲರೂ ಕೇಳಲೇಬೇಕು. ಸತ್ಯಯುಗದ ಮೊದಲ ಪ್ರೇಮ ಕಥೆ ಶಿವ ಮತ್ತು ಸತೀದೇವಿಯ ಪ್ರೇಮ ವಿವಾಹ ವಿಜೃಂಭಣೆಯಿಂದ ನಡೆದಿತ್ತು. ಸತೀದೇವಿಯ ತಂದೆ ರಾಜ ದಕ್ಷನಿಗೆ ಈ ಮದುವೆ ಇಷ್ಟವಿರಲಿಲ್ಲ. ಒಂದು ದಿನ ರಾಜ ದಕ್ಷ ಮಹಾಯಜ್ಞವನ್ನು ನಡೆಸುವುದನ್ನು ನೋಡಲು ಸತೀದೇವಿಯು ತನ್ನ ತಂದೆಯ ಅರಮನೆಗೆ ಒಬ್ಬಳೇ ಬರುತ್ತಾಳೆ. ಆಗ ರಾಜ ದಕ್ಷ ತನ್ನ ಮಗಳು ಎಂದು ಯೋಚಿಸದೆ ಸತೀದೇವಿಯನ್ನು ಹಾಗೂ ಶಿವನನ್ನು ನಿಂದಿಸಿ ಕ್ರೂರ ಮಾತುಗಳಿಂದ ಆಡಿ ನೋವಿಸುತ್ತಾನೆ. ಈ ನೋವನ್ನು ತಾಳದೆ ಸತೀದೇವಿಯು ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಈ ಅಘೋರ ವಿಷಯವನ್ನು ತಿಳಿದ ಮಹಾಶಿವನು ಕೂಡಲೇ ಭೂಲೋಕಕ್ಕೆ ಬಂದು ಕೋಪದಿಂದ ದಕ್ಷನನ್ನು ಕೊಲ್ಲುತ್ತಾನೆ. ತನ್ನ ಮೊದಲ ಪ್ರೇಮವನ್ನು ಕಳೆದುಕೊಂಡ ಮಹಾಶಿವ ಮಾ ಸತಿಯ ದೇಹವನ್ನು ಎತ್ತಿಕೊಂಡು ಕೋಪದಿಂದ ರುದ್ರ ತಾಂಡವ ನಾಟ್ಯವನ್ನು ಶುರು ಮಾಡುತ್ತಾನೆ. ಮಹಾಶಿವನ ಕೋಪವನ್ನು ಕಡಿಮೆ ಮಾಡಲು ವಿಷ್ಣುವಿನ ಪ್ರಯತ್ನ ವಿಫಲವಾದಾಗ ಬೇರೆ ದಾರಿ ಇಲ್ಲದೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು 51 ಭಾಗಗಳನ್ನಾಗಿ ತುಂಡರಿಸುತ್ತಾನೆ. ಆ 51 ಭಾಗಗಳು ಭೂಮಿಯ ಮೇಲೆ ಬಿದ್ದು 51 ಶಕ್ತಿ ಪೀಠಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ವಿಧಿಯನ್ನು ಅರಿತ ಶಿವ ಶಾಂತ ರೂಪಕ್ಕೆ ಬಂದು ಮರಳಿ ಕೈಲಾಸಕ್ಕೆ ಹೋಗಿ ತಪಸ್ಸನ್ನು ಮಾಡುತ್ತಾನೆ. ಆ 51 ಭಾಗದಲ್ಲಿ ಸತೀದೇವಿಯ ಯೋನಿಯು ನೀಲಚಕ್ರದ ಪ್ರದೇಶದಲ್ಲಿ ಬೀಳುತ್ತದೆ. ಕೆಲವು ಸಂವತ್ಸರಗಳ ನಂತರ ಸತೀದೇವಿಯು ಪಾರ್ವತಿ ದೇವಿಯಾಗಿ ಮರುಜನ್ಮವನ್ನು ಪಡೆಯುತ್ತಾಳೆ. ಇಲ್ಲಿ ಕೈಲಾಸದಲ್ಲಿ ಕಾಮದೇವ ಮತ್ತು ಆತನ ಸತಿ ರತಿಯು ಶಿವನಿಗೆ ಪ್ರೀತಿಯ ಬಾಣವನ್ನು ಬಿಟ್ಟಾಗ ಧ್ಯಾನದಿಂದ ಎಚ್ಚೆತ್ತ ಮಹಾಶಿವನು ಕೋಪಗೊಂಡು ತನ್ನ 3ನೇ ಕಣ್ಣಿನಿಂದ ಕಾಮಧೇನುವನ್ನು ಸುಡುತ್ತಾನೆ. ಆಗ ರತಿಯು ಈ ಕಾರ್ಯ ನಡೆದು ದೇವಾನುದೇವತೆಗಳ ಅನುಗ್ರಹದಿಂದಲೇ ನಿಮ್ಮನ್ನು ಧ್ಯಾನದಿಂದ ಏಳಿಸಿ ಮರಳಿ ಪಾರ್ವತಿ ದೇವಿಯನ್ನು ಮದುವೆಯಾಗುವ ಇಚ್ಛೆಯಿಂದಾಗಿ ನಾವು ಹೀಗೆ ಮಾಡಿದೆವು ಎಂದು ಹೇಳುತ್ತಾಳೆ. ಆಗ ಮಹಾಶಿವ ಶಾಂತನಾಗಿ ಮರಳಿ ಕಾಮದೇವನಿಗೆ ಜೀವವನ್ನು ಕೊಡುತ್ತಾನೆ. ಆದರೆ ಸುಟ್ಟು ಹೋದ ದೇಹದ ಮತ್ತೆ ರೂಪ ಸಿಗುವುದಿಲ್ಲ. ಆಗ ಮಹಾಶಿವ ಕಾಮಧೇನುವಿಗೆ ನೀನು ನೀಲಾಚಲ ಪರ್ವತಕ್ಕೆ ಹೋಗಿ ಸತೀದೇವಿಯ ಮೊರೆಯನ್ನು ಹೋಗು, ಆಕೆಯು ನಿನ್ನ ರೂಪವನ್ನು ಮರಳಿ ಕೊಡುತ್ತಾಳೆ ಎಂದು ಹೇಳುತ್ತಾನೆ. ಭೂಲೋಕದಲ್ಲಿ ಕಾಮದೇವನು ಸತೀದೇವಿಯ ತಪಸ್ಸನ್ನು ಮಾಡಿ ತನ್ನ ರೂಪವನ್ನು ಮರಳಿ ಪಡೆದುಕೊಳ್ಳುತ್ತಾನೆ. ಅಂದಿನಿಂದ ಈ ನೀಲಾಚಲ ಕ್ಷೇತ್ರ ಮಾ ಕಾಮಾಖ್ಯ ದೇವಿಯ ಕ್ಷೇತ್ರ ಎಂದು ಪ್ರಸಿದ್ಧಗೊಳ್ಳುತ್ತದೆ. ಈ ದೇವಸ್ಥಾನದ ವೈಶಿಷ್ಟ್ಯ ಏನೆಂದರೆ ವರ್ಷಕ್ಕೊಮ್ಮೆ ಇಲ್ಲಿ ಅಂಬುಬಾಚಿ ಮೇಳ ಎಂದು ಒಂದು ಹಬ್ಬವನ್ನು ಆಚರಿಸುತ್ತಾರೆ. ಈ ಸಮಯದಲ್ಲಿ ದೇವಿಯ ಋತುಚಕ್ರದ ಸಮಯವೆಂದು ಭಾವಿಸಿ ದೇವಿಯ ಆ ಯೋನಿಯ ಮೇಲೆ ಬಿಳಿ ಬಟ್ಟೆಯನ್ನು ಇಟ್ಟು ದೇವಸ್ಥಾನವನ್ನು 3 ದಿನಗಳ ಕಾಲ ಮುಚ್ಚಲಾಗುತ್ತದೆ. 4ನೇ ದಿನ ದೇವಸ್ಥಾನವನ್ನು ತೆರೆದಾಗ ಆ ಬಿಳಿ ಬಟ್ಟೆ ಕೆಂಪು ಬಟ್ಟೆ ಆಗಿರುತ್ತೆ ಎಂದು ಇಲ್ಲಿನ ನಂಬಿಕೆ. ಇದು ನಿಜ ಕೂಡ. ಇದರ ಜೊತೆಯಲ್ಲಿ ಅಲ್ಲೇ ಹರಿಯುವ ಬ್ರಹ್ಮಪುತ್ರ ನದಿಯೂ ಕೂಡ ಕೆಂಪು ಆಗಿ ಹರಿಯೋದು ಇನ್ನೊಂದು ವಿಸ್ಮಯ. ಪ್ರತಿಯೊಬ್ಬರೂ ಈ ದೇವಿಯ ದರ್ಶನವನ್ನು ಜೀವನದಲ್ಲಿ ಒಮ್ಮೆ ನೋಡಲೇಬೇಕು.